ಯುವ ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಹಾಗೂ ಸೈಕ್ಲಿಂಗ್ ಕ್ರೀಡೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಕೇಂದ್ರೀಯ ಸೈಕ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ಜೂನ್ 13ರಂದು ನಗರದ ಹನುಮಾನ್ ನಗರದಲ್ಲಿ ಬೃಹತ್ ಸೈಕ್ಲಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಸೈಕ್ಲಿಂಗ್ ಜಿಲ್ಲಾಧ್ಯಕ್ಷ ಅನಿಲ್ ಪೋತದಾರ್ ಹೇಳಿದರು. ಗುರುವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಕಳೆದ ಬಾರಿ ಅಸ್ಮಿತಾ ಕೈಲೋ ಇಂಡಿಯಾ ಮಹಿಳಾ ಸೈಕ್ಲಿಂಗ್ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಅದರ ಮುಂದುವರೆದ ಭಾಗವಾಗಿ ಈ ಬಾರಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸೈಕ್ಲಿಂಗ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಯೋಜನೆಯ ಭಾಗವಾಗಿ ದೇಶದ ಯುವ ಜನರಲ್ಲಿ ಆರೋಗ್ಯಕರ ಜೀವನ ಶೈಲಿ ಬೆಳೆಸೋದು, ಪರಿಸರ ಸ್ನೇಹಿ ಸಾರಿಗೆ ಬಗ್ಗೆ ಜಾಗೃತಿ ಮೂಡಿಸೋದು ಹಾಗೂ ಮಹಿಳೆಯರು ಮತ್ತು ಯುವಕರು ಕ್ರೀಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಬೆಳಗಾವಿ ನಗರ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 300ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಹಾಗೂ ಕ್ರೀಡಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಟಿ ಶರ್ಟ್, ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ವಿತರಿಸಲಾಗುವುದು. ಜೊತೆಗೆ ಉತ್ತಮ ಪ್ರದರ್ಶನ ನೀಡುವ ಸ್ಪರ್ಧಿಗಳಿಗೆ ವಿಶೇಷ ಬಹುಮಾನಗಳನ್ನು ನೀಡಲಾಗುವುದೆಂದು ಹೇಳಿದರು. ಸೈಕ್ಲಿಂಗ್ ಕೇವಲ ಕ್ರೀಡೆಯಲ್ಲ, ಅದು ಆರೋಗ್ಯ ಕಾಪಾಡುವ ಉತ್ತಮ ಜೀವನ ಶೈಲಿಯ ಭಾಗವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲ್ ಹಾಗೂ ಡಿಜಿಟಲ್ ಸಾಧನಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಿರುವ ಸಂದರ್ಭದಲ್ಲಿ ದೈಹಿಕ ಚಟುವಟಿಕೆಗಳತ್ತ ಅವರನ್ನು ಸೆಳೆಯೋದು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸೈಕ್ಲಿಂಗ್ ಸ್ಪರ್ಧೆ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಅನಿಲ್ ಪೋತದಾರ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಘಟಕರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕರು ಹಾಗೂ ಕ್ರೀಡಾ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ನಿಮಗೆ ಗುರುತಿದೆ, ಅನೇಕ ದಿವಸದಿಂದ ನಮ್ಮ ದೇಶದಲ್ಲಿ ಪರಕೀಯ ಚಲನ ಹೊರಗೋಗ್ತಾ ಇದೆ. ಅದಕ್ಕಾಗಿ ನಾವು ಕೆಲವು ವಸ್ತುಗಳು, ಸುಖ ತ್ಯಾಗ ಮಾಡುವಂಥ ಪರಿಸ್ಥಿತಿ ಈ ದೇಶಕ್ಕಿದೆ ಅಂಥೇಳಿ ಮಾನ್ಯ ಪಂತಪ್ರಧಾನ ಅವರು ಈಗಾಗಲೇ ತಿಳಿಸಿದ್ದಾರೆ. ಅದಕ್ಕೆ ಆ ತ್ಯಾಗದಲ್ಲಿ ಮಾಡುವಂಥ ಪದ್ಧತಿಗಳು ವಿಶೇಷವಾಗಿ ಮೊನ್ನೆ ಒಂದು ಕ್ಯಾಬಿನೆಟ್ದಲ್ಲಿ ಮಾನ್ಯ ಸ್ಪೋರ್ಟ್ಸ್ ಮಿನಿಸ್ಟರ್ ಆದಂಥ, ಕೇಂದ್ರೀಯ ಸ್ಪೋರ್ಟ್ಸ್ ಮಿನಿಸ್ಟರ್ ಆದಂಥ ಮನಸುಖ ಮಾಂಡವೀಯ ಅವರು ಒಂದು ಬಹಿರಂಗವಾಗಿ ಒಂದು ಕಾರ್ಯಕ್ರಮ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದೇನಂತಂತ ಹೇಳಿದ್ರೆ, ನಾವು ಕೆಲವೊಂದು ಸಣ್ಣ ನಮ್ಮ ಕೆಲವೊಂದು ಡಿಸ್ಟೆನ್ಸ್ ಅದೇನಿರ್ತಾವೆ ಅಲ್ಲೇ ಆದಷ್ಟು ಮಟ್ಟಿಗೆ ಸೈಕ್ಲಿಂಗ್ ಯೂಸ್ ಮಾಡಬೇಕು. ವಿಶೇಷವಾದಂಥ ಯುವಕರು ಇವತ್ತು ಎಲ್ಲರೂ ನೋಡಿದ್ರಿ, ಒಂದು ಕಾಲದಲ್ಲಿ ಸೈಕಲ್ ಬಿಟ್ಟು ಏನೂ ಇದ್ದಿದ್ದಿಲ್ಲ. ಮಾತ್ರ ಈಗ ಎಲ್ಲರೂ ಮೋಟರ್ ಸೈಕಲ್, ಸ್ಕೂಟರ್, ಕಾರ್ಗಳು ತೊಗೊಂಡು ಕಾಲೇಜ್ ಹೋಗೋದು, ಶಾಲೆಗೆ ಹೋಗೋದು ಹಿಂಗೆಲ್ಲ ಮಾಡ್ಲಿಕ್ಕತ್ತಾರೆ. ಈ ಥರದಿಂದ ನಮ್ಮ ಯುವಕರದು ಹೆಲ್ತ್ದು ಸಮಸ್ಯೆ ಈಗ ಕೆಲವೊಂದು ಬಂದಿದ್ದಾವೆ. ಟ್ರಾಫಿಕ್ದು ಪ್ರಾಬ್ಲಮ್ ಆಗ್ತಾ ಇದೆ, ಪೊಲ್ಯೂಷನ್ದು ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಪೆಟ್ರೋಲ್ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವಾಪರಿಸಿದ ಮೇಲೆ ನಮ್ಮ ದೇಶದಲ್ಲಿ ಇದ್ದಿದ್ದಂಥ ಪರಕೀಯ ಚಲನ ಇವತ್ತು ಹೊರಗೆ ಹೋಗ್ತಾ ಇದೆ. ಅದಕ್ಕೆ ಶ್ರೀ ಮಾಂಡವೀಯ ಅವರು ಮತ್ತು ನಮ್ಮ ಪಂತಪ್ರಧಾನ ಅವರು ಒಂದು ಕಾರ್ಯಕ್ರಮ ಇಡೀ ದೇಶ ತುಂಬ ನಡೆಸ್ತಾ ಇದ್ದಾರೆ. ಆ ದೇಶ ತುಂಬ ನಡೆಸುವಂಥ ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಭಾಳ ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ. ಮಾತ್ರ ಅವರು ನಮ್ಮ ಇದ್ದಿದ್ದಂಥ ಕೇಂದ್ರೀಯ ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ನು, ಕರ್ನಾಟಕ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನು ಮುಖಾಂತರ ಈ ದೇಶದಲ್ಲಿ ಇದ್ದಿದ್ದಂಥ ಎಲ್ಲ ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ ಅವ್ರಿಗೆ ಇದು ಇವೆಂಟ್ ನೀವು ಕಂಡಕ್ಟ್ ಮಾಡಲೇಬೇಕು ಅಂಥೇಳಿ ಒಂದು ಆದೇಶ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ಯಾರು ಇನ್ವಾಲ್ವ್ಮೆಂಟ್ ಮಾಡಬೇಕು, ಏನು ಮಾಡಬೇಕು ಅದು ನಮ್ಗೆ ಬಿಟ್ಟಿದ್ದು. ನಮಗೆ ಕೆಲವೊಂದು ಸ್ಪಾನ್ಸರ್ ಇವತ್ತು ಈ ಸಂದರ್ಭದಲ್ಲಿ ಸಿಕ್ಕಿದ್ದಾರೆ. ಇದು ಕೋಕೋ ಅಂಥೇಳಿ ಒಂದು G24 ಸಾಯಿ ಫುಡ್ಸ್ ಮುಂಬೈದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಅವರು ಇವತ್ತು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸಾಫ್ಟ್ ಡ್ರಿಂಕು, ಟಿ ಶರ್ಟ್ಸ್ಗಳೆಲ್ಲ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಉತ್ತಮವಾಗಿ. ಅದು ನಮಗೆ ಈ ಸೈಕ್ಲಿಂಗ್ ಅಸೋಸಿಯೇಷನ್ ವತಿಯಿಂದ ನಾವು ಅವರಿಗೆ ಆಭಾರ ಸಲ್ಲಿಸ್ತಾ ಇದ್ದೇನೆ. ಎರಡನೇದ್ದು, ನಮ್ಮ ದೇಶದಲ್ಲಿ ಈ ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ಹೆಲ್ತ್ದು ಪ್ರಾಬ್ಲಮ್ ಆಗುವಂಥದ್ದು ಸಲುವಾಗ
ಈ ಸೈಕ್ಲಿಂಗ್ ಪ್ರಮೋಟ್ ಮಾಡ್ರಿ ಅಂತ ಅಗದಿ ವ್ಯವಸ್ಥಿತವಾದಂಥ ಆದೇಶ ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರು ಮತ್ತು ನಮ್ಮ ದೇಶದ ಪ್ರಧಾನಿಯವರು ಹೇಳಿದ್ದಾರೆ. ಅದಕ್ಕಾಗಿ ನಾವು ನಿಮಗೆ ಇವತ್ತು ಕರೆದಿದ್ದು ಈ ಸೈಕಲ್ ಇವೆಂಟ್ಗೆ ಹೆಚ್ಚು ನೀವು ಪಬ್ಲಿಸಿಟಿ ಕೊಡಬೇಕು. ಜನ ಇವತ್ತೇನು ಮೋಟರ್ ಸೈಕಲ್ ಮತ್ತು ಇತರ ಏನು ಪೆಟ್ರೋಲದ್ದು ವಸ್ತುಗಳು ಅಥವಾ ವಾಹನಗಳು ಏನು ಯೂಸ್ ಮಾಡ್ತಾ ಇದ್ದಾರೆ ಅದು ಆದಷ್ಟು ಮಟ್ಟಿಗೆ ಕಡಿಮೆ ಆಗಬೇಕು. ನಮ್ಮ ದೇಶದ ಪರಕೀಯ ಚಲನ ಉಳಿಬೇಕಂತೇಳಿ ವಿಶೇಷವಾದಂಥ ಉದ್ದೇಶದಿಂದ ಇದು ಇವೆಂಟ್ ಯಶಸ್ವಿ ಮಾಡಲಿಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಥರದಲ್ಲಿ ಬೆಲ್ಗಾಂ DDPI, BO, ಪೊಲೀಸ್ ಕಮಿಷನರ್ ಮತ್ತು ಅನೇಕ ಈ ಸಂಸ್ಥೆಗಳು ಈ ಥರದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅವರ ಸಹಕಾರದಿಂದ ಈ ಸೈಕ್ಲಿಂಗ್ ಇವೆಂಟು ನಾವು ಯಶಸ್ವಿ ಪಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈ ಥರದಲ್ಲಿ 3-4 ಕ್ಯಾಟಗರಿ ನಾವು ಮಾಡ್ತೀವಿ, ವಿಶೇಷವಾಗಿ ಮಹಿಳೆಯರಿಗೆ. ಯಾಕಂದರೆ ಮಹಿಳೆಯವ್ರದ್ದು ಈಗ ನಾವು ನೋಡ್ತಾ ಇದ್ದೀವಿ ಹೆಚ್ಚು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ರಸ್ತೆ ಮೇಲೆ. ಅವರು ಸೈಕ್ಲಿಂಗ್ ಮಾಡಿದ್ರೆ ಇದ್ರದ್ದು ಸಮಸ್ಯೆ ಆಗಲಿಕ್ಕಿಲ್ಲ ಅಂಥೇಳಿ ಮಹಿಳೆಯವರಿಗೆ ಪ್ರಾಧಾನ್ಯತೆ ಕೊಟ್ಟು 3 ಇವೆಂಟ್ ಅವ್ರ ಸಲುವಾಗಿ ನಾವು ಇಟ್ಟಿದ್ದೀವಿ. 3 ಇವೆಂಟ್ಸ್ ಅದರದಲ್ಲಿ ಏಜ್ ಲಿಮಿಟ್ ಮಾಡಿಕೊಂಡು ಜೂನಿಯರ, ಸಬ್ ಜೂನಿಯರ, ಸೀನಿಯರ ಹೀಗೆಲ್ಲ ಮಾಡ್ಕೊಂಡು ಅವ್ರದ್ದು ಒಂದು ಮಾಡ್ತಾಯಿದ್ರಿ. ಆಮೇಲೆ ಜನರಲ್ದು ನಮ್ಮ ಜೇಂಟ್ಸದ್ದು ನಾವು ಒಂದು ಜನರಲ್ ಕ್ಯಾಟಗರಿದಲ್ಲಿ ಸಂಪೂರ್ಣವಾಗಿ ಮಾಡ್ತಾಯಿದ್ವಿ. ವರ್ಲ್ಡ್ ಬೈಸಿಕಲ್ ಡೇ ಅಂಥೇಳಿ ಸೆಲೆಬ್ರೇಷನ್ ಮಾಡಿಕೊಂಡು ಆ ಪ್ರಕಾರ ಮಾಡ್ತಾಯಿದ್ದೀವಿ. ಇದು ಶನಿವಾರ ದಿವಸ 14 ತಾರೀಕಿಗೆ ಸೆಕೆಂಡ್ ಸ್ಯಾಟರ್ಡೆ ಕಾರಣದಿಂದ ಶಾಲೆಗಳಿಗೆ ಸ್ವಲ್ಪ ಸಮಸ್ಯೆ ಬರಲಿಕ್ಕಿಲ್ಲ. ಅಲ್ಲಿ ಇದ್ದಿದ್ದಂಥ ನಮ್ಮ ಫಿಸಿಕಲ್ ಎಜುಕೇಷನ್ ಅಂತ ಕೆಲವೊಂದು ಮಂದಿಗೆ ಸಮಸ್ಯೆ ಬರಲಿಕ್ಕಿಲ್ಲ ಅಂಥೇಳಿ ಅವರು ಶನಿವಾರ ದಿವಸ ನಮ್ಗೆ ತಾರೀಕು ಅವರು ಒಂದು ಫಿಕ್ಸ್ ಮಾಡಿದ್ದಾರೆ. 14 ತಾರೀಕು ಮುಂಚೆ ಮಾಡೋರಿದ್ವಿ, 13 ತಾರೀಕು ಮಾಡ್ತಾ ಇದ್ದೀವಿ. ಮತ್ತು ಇದು ನಮ್ಮ ಶಹರದಲ್ಲಿ ಮಾಡ್ತೀವಿ. ಯಾಕಂದರೆ ನಾವು ಕಳೆದ ಒಂದು 4-5 ತಿಂಗಳ ನಾವು ಸೈಕ್ಲಿಂಗ್ ಒಂದು ಸ್ಟೇಟ್ ಅದು ರ್ಯಾಲಿ ಮಾಡಿದ್ವಿ, ಭಾಳ ಉತ್ತಮವಾದ ಚಾಂಪಿಯನ್ಶಿಪ್ ಮಾಡಿದ್ವಿ ನಾವು. ಸರಿ, ಅದು ಊರು ಹೊರಗೆ ನಾವು ತೊಗೊಂಡುವಂಥ ಪರಿಸ್ಥಿತಿ ಬಂತು. ಅದರಿಂದ ಅದು ಪಬ್ಲಿಸಿಟಿ ಜಾಸ್ತಿ ಆಗಂಗಿಲ್ಲ. ಅದಕ್ಕೆ ಈ ಇವೆಂಟ್ ಇರೋ ಕಾರಣದಿಂದ ನಾವು ಬೆಳಗಾವದಲ್ಲಿ ಹನುಮಾನ್ ನಗರದ ಡಬಲ್ ರೋಡ್ ಏನಿದೆ ಅಲ್ಲಿ ಬೆಳಿಗ್ಗೆ ಸಾಧಾರಣ 7-8 ಗಂಟೆಗೆ ಪ್ರಾರಂಭ ಮಾಡಿಕೊಂಡು 10 ಒಳಗೆ ನಾವು ಮುಗಿಸ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ, ಊರಾಗ ಮಾಡಿದ್ಮೇಲೆ ಊರಾಗಿನ ಜನನೂ ಆ ಸೈಕ್ಲಿಂಗ್ ಸ್ಪರ್ಧೆನೂ ನೋಡ್ತಾರೆ, ಇವೆಂಟ್ ನೋಡ್ತಾರೆ, ಸೈಕ್ಲಿಂಗದ ಕೊಟ್ಟಿದ್ದಂಥ ಪ್ರೋತ್ಸಾಹನೂ ಮಾಡ್ತಾರೆ. ಅವ್ರಿಗೂ ಒಂದು ಪ್ರೇರಣೆ ಬರುವಂಥ ಕೆಲಸ ನಮ್ಮ ಬೆಳಗಾವಿ ಡಿಸ್ಟಿಕ್ ಸೈಕ್ಲಿಂಗ್ ಅಸೋಸಿಯೇಷನು ಮತ್ತು ಅಧಿಕಾರಿ ವರ್ಗಗಳು ಕೊಡ್ಕೊಂಡು ನಾವು ಇದು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನೀವು ಎಲ್ಲರೂ ಅದೇ ದಿವಸ ನಾವು ಅವರಿಗೆ ಸತ್ಕಾರ ಸಮಾರಂಭದ ಈ ಥರದಲ್ಲಿ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ದಲ್ಲಿ ಯಾರ್ಯಾರು ಭಾಗ ತಗೋತಾರೆ ಅವ್ರಿಗೆ ಇವತ್ತು ಈ ಶರ್ಟ್ ಸರ್ ತೋರಿಸ್ರಿ, ಇದು ಶರ್ಟ್ ಮತ್ತು ಈ ಥರದ ಹಿಂದೆ ನಮ್ಮ ಇದಿದೆ ಕೇಂದ್ರೀಯ ಈ ಥರದ್ದು ಅಸ್ಮಿತಾ ಅಂಥೇಳಿ ಕೇಂದ್ರೀಯ ಸರ್ಕಾರದ ಮಾನ್ಯತೆ ಪಟ್ಟಿದ್ದಂಥ ಒಂದು ಲೋಗೋ ಇದೆ. ಸೊ ಆ ಲೋಗೋದಿಂದ ಇದು ನಾವು ಇವತ್ತು ಅವರಿಗೆಲ್ಲ ಪಾರ್ಟಿಸಿಪೆಂಟ್ಸ್ಗೆ ಶರ್ಟ್ಸ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಬೆಲ್ಗಾಂದಲ್ಲಿ ಇದ್ದಿದ್ದಂಥ ನಮ್ಮ ಪೋದ್ದಾರ್ ಜ್ಯುವೆಲರ್ಸ್ ವತಿಯಿಂದ ಅದು ಸೇಫ್ಟಿ ಸಲುವಾಗಿ ಅಂಥೇಳಿ ಅನೇಕ ಜನಕ್ಕೆ ಹೆಲ್ಮೆಟ್ಸ್ ಇರೋಂಗಿಲ್ಲ, ಅದು ಹೆಲ್ಮೆಟ್ ಪ್ರೊವೈಡ್ ಮಾಡುವಂಥ ಕೆಲಸ ನಾವು ಪೋದ್ದಾರ್ ಜ್ಯುವೆಲರ್ಸ್ ಮುಖಾಂತರ ಅವ್ರಿಗೆ ಹೆಲ್ಮೆಟನ್ನು ಈ ಥರದಲ್ಲಿ ಸ್ಪರ್ಧೆಯಲ್ಲಿ ಇವೆಂಟದಲ್ಲಿ ಅವಕಾಶ ಆಗಬೇಕಂತ ಹೇಳಿ ಮಾಡಿಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ನಾವು ನಮ್ಮ ಕಷ್ಟದಿಂದ ಸರ್ಕಾರದ ಕೆಲಸ ಬೆಳಗಾವಿ ಸೈಕಲಿ ಅಸೋಸಿಯೇಷನ್ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕರ್ನಾಟಕ ರಾಜ್ಯದ ಸೈಕ್ಲಿಂಗ್ ಅಸೋಸಿಯೇಷನು ಮತ್ತು ಕೇಂದ್ರ ಅಸೋಸಿಯೇಷನ್ ನಮ್ಮ ಸೆಂಟ್ರಲ್ದಲ್ಲಿ ಇದ್ದಿದ್ದಂಥ ದಿಲ್ಲಿ ಅಖಿಲ ನಮ್ಮ ಫೆಡರೇಷನ್ ಆಫ್ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಏನಿದೆ ಅವರು ಎಲ್ಲರೂ ನಮಗೆ ಈ ಥರದಲ್ಲಿ ಸಹಕಾರ ಮಾಡ್ತೀನಿ ಅಂಥೇಳಿ 70,000 ರೂಪಾಯಿ ಕನಿಷ್ಠ ಒಂದು ಅನುದಾನ ಕೇಂದ್ರ ಸರ್ಕಾರದನ್ನು ನಮಗೆ ಇದು ಸ್ಪರ್ಧೆ ಆದಮೇಲೆ ಕೊಡುವಂಥ ಒಂದು ಪರಿಸ್ಥಿತಿ ಇದೆ. ಮತ್ತು ಈ ಸೈಕ್ಲಿಂಗ್ ಸ್ಪರ್ಧೆಗೆ ಬಂದಿದ್ದಂಥ ಯುವಕರಿಗೆ ಇದು ವಿಶೇಷವಾದಂಥ ಒಂದು ನಮ್ಮ ಸಂಪೂರ್ಣ ಭಾರತೀಯ ಅಂದ್ರೆ ದಿಸ್ ಈಸ್ ಟೋಟಲಿ ನಾನ್ ಇದರದ್ದು ಯಾವುದೂ ಇದು ಮಿಕ್ಸ್ ಮಾಡಲ್ದೆ, ನಿಮ್ಮ ಯಾವುದೂ ಕೆಮಿಕಲ್ಸ್ ಮಾಡಲ್ದೆ, ಕೋಕಮ್ಮ ನಮ್ಮ ಸ್ವದೇಶಿ ಒಂದು ಉತ್ಸಾಹದ ಡ್ರಿಂಕು ಆ ದಿವಸ ಎಲ್ಲ ಸೈಕಲ್ ಪಟ್ಟುಗಳಿಗೆ ನಾವು ಕೊಡ್ತಾ ಇದ್ದೀವಿ. ಆ ಥರದಲ್ಲಿ ಶುಗರ್ ಫ್ರೀನೂ ಇದೆ, ಸೀನಿಯರ್ಸ್ ಕೆಲವೊಂದು ಮಂದಿಗೆ ಇದು ಕೊಡಬೇಕಂತೇಳಿ. ಸೊ ಈ ಯಾವುದೇ ಸಾಫ್ಟ್ ಡ್ರಿಂಕ್ ಕೊಟ್ಟು ಕೋಕೋ ಕೋಲಾ ಅದು ವಿದೇಶಕ್ಕೆ ಹೋಗೋಕ್ಕಿಂತ
ನಮ್ಮ ದೇಶದಲ್ಲಿ ಇದ್ದಿದ್ದಂಥ ಮ್ಯಾನುಫ್ಯಾಕ್ಚರ್ ಇದು ಯಾವುದಂತ ಸ್ವದೇಶಿ ಕಂಪನಿಗೆ ನಾವು ಪ್ರಾಧಾನ್ಯತೆ ಕೊಟ್ಕೊಂಡು ಆ ಸಾಫ್ಟ್ ಡ್ರಿಂಕ್ಗಳು ಸುದೇಕ ಈ ಬಂದಿದ್ದಂಥ ನಮ್ಮ ಸೈಕಲ್ ಪಟ್ಟುಗಳಿಗೆ ನಾವು ಆ ದಿವಸ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮಾಜಿ ಪ್ರಧಾನ ಪರಿಷತ್ತಿನ ಸದಸ್ಯ ವಿವೇಕ್ ರಾವ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.